ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪುತ್ತೂರು ಇಲ್ಲಿಯ ವಾರದ ಕಾರ್ಯಕ್ರಮಗಳ ಅಂಗವಾಗಿ ನಡೆಯತಕ್ಕಂತಹ ಈ ಆನ್ಲೈನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಡಾಕ್ಟರ್ ಆರ್ ಚಲಪತಿಯವರು ಡಾಕ್ಟರ್ ಶಿವರಾಮ ಕಾರಂತರ ಸರಸಮ್ಮನ ಸಮಾಧಿ ಎಂಬ ಕಾದಂಬರಿಯ ಬಗ್ಗೆ ಇದೀಗ ಮಾತಾಡಲಿಕ್ಕಿದ್ದಾರೆ. ನಾನು ಡಾಕ್ಟರ್ ಆರ್ ಚಲಪತಿಯವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಆರ್ ಚಲಪತಿಯವರು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಶಾಸ್ತ್ರೀಯ ಕನ್ನಡ ಅತ್ಯುತ್ತಮ ಅಧ್ಯಯನ ಕೇಂದ್ರದಲ್ಲಿ ಸೀನಿಯರ್ ರಿಸರ್ಚ್ ಫೆಲೋ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 1965ರಲ್ಲಿ ಬೆಂಗಳೂರಿನಲ್ಲಿ ಹುಟ್ಟಿದ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯನ್ನು ಮತ್ತು MA ಪದವಿಯನ್ನು ಗಳಿಸಿದ್ದಾರೆ. ಹಾಗೆ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಕಲಿಕೆಯ ಕನ್ನಡ ಪುಸ್ತಕಗಳಲ್ಲಿನ ಸಾಮಾಜಿಕ ಹೊಣೆಗಾರಿಕೆ ಎನ್ನುವ ವಿಷಯದ ಬಗ್ಗೆ PhD ಪದವಿಯನ್ನು ಕೂಡ ಗಳಿಸಿದ್ದಾರೆ. ಕರ್ನಾಟಕ ಜನಬದುಕು, ಕನ್ನಡ ನುಡಿ ಮತ್ತು ಕನ್ನಡ ಸಾಹಿತ್ಯದ ಸಾಂಸ್ಕೃತಿಕವಾದ ಓದಿನಲ್ಲಿ ಸಾಹಿತ್ಯ ಮತ್ತು ಸಾಹಿತ್ಯದ ಆಚೆಗೆ ಪಠ್ಯಪುಸ್ತಕಗಳು ಮತ್ತು ಸಾಂಸ್ಕೃತಿಕ ರಾಜಕಾರಣ, ತಂತಿ ಮೇಲಿನ ನಡಿಗೆ, ನುಡಿಯೊಡನೆ ನಮ್ಮದೇ ತಿಳಿವಿನ ದಾರಿಯಲ್ಲಿ ಕನಕದಾಸರ ಕೃತಿಗಳ ಸಂಪಾದನೆಯ ಸಾಂಸ್ಕೃತಿಕ ರಾಜಕಾರಣ, ಕುವೆಂಪು ಬರಹಗಳ ಓದಿನ ರಾಜಕಾರಣ, ಹೀಗೆ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ ಹಿರಿಮೆ ಡಾಕ್ಟರ್ ಆರ್ ಚಲಪತಿಯವರದಾಗಿದೆ. ಶಾಸ್ತ್ರೀಯ ಕನ್ನಡ ಅತ್ಯುತ್ತಮ ಅಧ್ಯಯನ ಕೇಂದ್ರದ ಯೋಜನೆಯಲ್ಲಿ ಒಂದಾದಂತಹ ಪ್ರಾಚೀನ ಕನ್ನಡ ಸಾಹಿತ್ಯ ಸಮಗ್ರ ಸೂಚಿ 1 ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನ ಇತ್ತೀಚೆಗೆ ಅದನ್ನು ಹೊರತಂದಿದೆ. ಇದು ಕೂಡ ಇವರ ಬಹಳ ಮುಖ್ಯವಾದಂತಹ ಕೃತಿ. ಕನ್ನಡ ನುಡಿಯರಿಮೆಯ ಬಲ್ಲವರಾದಂತಹ ಪ್ರೊಫೆಸರ್ KV ನಾರಾಯಣ ಮತ್ತು ಪ್ರೊಫೆಸರ್ ಮೇಟಿ ಮಲ್ಲಿಕಾರ್ಜುನವರ ಜೊತೆಗೂಡಿ ಸಂಪಾದಿಸಿರುವಂತಹ ಕನ್ನಡ ನುಡಿಯ ಆಕರ ಕೋಶವನ್ನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಪ್ರಕಟಿಸಿದೆ. ಹಾಗೆ ಕರ್ನಾಟಕ ಸೆಬಾಸ್ಟಿಯನ್ ಮಾಲೆಯಲ್ಲಿ ರೈತ ಕಾರ್ಮಿಕ ಓದು ಸಂಪಾದನೆ ಕೃತಿಯನ್ನು ಕೂಡ ಇವರು ರಚಿಸಿದ್ದಾರೆ. ಇದನ್ನು ಕನ್ನಡ ಸಾಹಿತ್ಯ ಅಕಾಡೆಮಿ ಹೊರತಂದಿದೆ. ಕರ್ನಾಟಕದ ಕಲಿಕೆಯ ಸನ್ನಿವೇಶದ ಚಿಂತನೆಯಲ್ಲಿ KV ನಾರಾಯಣ್ ಅವರ ಬರಹಗಳನ್ನು ತೊಡಕುಗಳು ಮತ್ತು ತೋರುದಾರಿ ಎಂಬ ಹೆಸರಿನಲ್ಲಿ ಇವರು ಪ್ರಕಟಿಸಿದ್ದಾರೆ. ಸಾಂಸ್ಕೃತಿಕ ವ್ಯಕ್ತಿತ್ವದ ಕರ್ನಾಟಕದ ಹಿರಿಯ ರಾಜಕಾರಣಿ MY ಗೋರ್ಪಡೆಯವರ ಬಗ್ಗೆ ಸಾಂಸ್ಕೃತಿಕ ಸಜ್ಜನ MY ಗೋರ್ಪಡೆ ಎನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಡಾಕ್ಟರ್ ಆರ್ ಚಲಪತಿಯವರು ಹೊರಗೆ ತಂದಿದ್ದಾರೆ. ಸದ್ಯ ಶಾಸ್ತ್ರೀಯ ಕನ್ನಡದ ಅತ್ಯುತ್ತಮ ಅಧ್ಯಯನ ಕೇಂದ್ರದಲ್ಲಿ ಸಾಹಿತ್ಯ ಚರಿತ್ರೆಗಳ ಮೂಲಕ ಪ್ರಾಚೀನ ಕನ್ನಡ ಸಾಹಿತ್ಯದ ಓದು ಈ ವಿಷಯದಲ್ಲಿ ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ಕನ್ನಡ ಸಮಾಜ, ಕಲಿಕೆಯ ಸನ್ನಿವೇಶ, ಕನ್ನಡ ನುಡಿ ಸಾಹಿತ್ಯದ ಓದಿನ ಮೂಲಕ ಜನ ಬದುಕಿನ ನಡೆಗಳ ಹುಡುಕಾಟದಲ್ಲಿ ಇವರು ಸದಾ ಆಸಕ್ತರಾಗಿರ್ತಾರೆ. ಕಾರಂತರ ಅನೇಕ ಕೃತಿಗಳನ್ನು ಓದಿರತಕ್ಕಂತಹ ಮತ್ತು ಅದರ ಬಗ್ಗೆ ಮಾತನಾಡಿರತಕ್ಕಂತಹ ಡಾಕ್ಟರ್ ಆರ್ ಚಲಪತಿಯವರು ಇವತ್ತು ಸರಸಮ್ಮನ ಸಮಾಧಿಯ ಬಗ್ಗೆ ಇಲ್ಲಿ ಮಾತಾಡಲಿಕ್ಕಿದ್ದಾರೆ. ಇಲ್ಲಿಗೆ ಆಗಮಿಸಿರತಕ್ಕಂತಹ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಡಾಕ್ಟರ್ ಶಿವರಾಮ ಕಾರಂತರ ಫೇಸ್ಬುಕ್ಕಿನಲ್ಲಿ, ಬಾಲವನದ ಫೇಸ್ಬುಕ್ಕಿನಲ್ಲಿ, ವಾಟ್ಸಪ್ ಗ್ರೂಪಿನಲ್ಲಿ ಹಾಗೂ ಇನ್ನಿತರ ಆನ್ಲೈನ್ ಮಾಧ್ಯಮಗಳ ಮೂಲಕ ಇದು ಪ್ರಸಾರಗೊಳ್ಳಲಿಕ್ಕಿದೆ. ಇದನ್ನು ಕೇಳತಕ್ಕಂತಹ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಡಾಕ್ಟರ್ ಆರ್ ಚಲಪತಿಯವರು ಸರಸಮ್ಮನ ಸಮಾಧಿಯ ಬಗ್ಗೆ ಮಾತಾಡಬೇಕು ಅಂತೇಳಿ ಅವರಲ್ಲಿ ನಾನು ಬಾಲವನದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಶಿವರಾಮ ಕಾರಂತರ ಹೆಸರು ಕನ್ನಡ ನಾಡಿನಲ್ಲಿ ಕೇಳದೇ ಇರುವಂಥವ್ರು ಬಹಳ ಕಡಿಮೆ ಅಂತ ತಿಳ್ಕೊಳ್ತೀನಿ ನಾನು. ಕಳೆದ ಶತಮಾನದ ಉದ್ದಕ್ಕೂ ಕನ್ನಡ ಜಗತ್ತನ್ನು ತಮ್ಮ ಅನೇಕ ಬರಹಗಳ ಮೂಲಕ, ಅನೇಕ ಬಗೆಯ ಚಿಂತನೆಗಳ ಮೂಲಕ
ಯಕ್ಷಗಾನದಂಥ ಪ್ರದರ್ಶನದ ಕಲೆಯ ಮೂಲಕ, ಮತ್ತು ನಾಟಕಗಳ ರಚನೆ, ಕಾದಂಬರಿಗಳ ರಚನೆ, ಕಥೆಗಳ ರಚನೆ, ಕಾವ್ಯದ ರಚನೆ, ಈ ಎಲ್ಲ ಸಾಂಸ್ಕೃತಿಕವಾದ ಕೆಲಸಗಳ ಮೂಲಕ ಕನ್ನಡವನ್ನು ಕಟ್ಟೋದಕ್ಕೆ ಮುಂದಾಳತ್ವವನ್ನು ವಹಿಸಿದ ಹಾಗೆ ಕೆಲಸ ಮಾಡಿದಂಥವರು ಶಿವರಾಮ ಕಾರಂತರು. ಶಿವರಾಮ ಕಾರಂತರು ಬದುಕುಗಳನ್ನು, ಮನುಷ್ಯ ಬೆಳವಣಿಗೆಯ ಬದುಕುಗಳನ್ನು ತಮ್ಮ ಕತೆ ಕಾದಂಬರಿಗಳಲ್ಲಿ ಚಿತ್ರಿಸ್ತಾ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಮನುಷ್ಯನ ಬೆಳವಣಿಗೆಯಲ್ಲಿ ಮನುಷ್ಯನ ಪಾತ್ರ ಯಾವ ಥರದ್ದು, ಮನುಷ್ಯನ ನಂಬಿಕೆಗಳು ಯಾವ ಥರದ್ದು, ಮನುಷ್ಯ ಸಾಂಸ್ಕೃತಿಕವಾಗಿ ಹೇಗೆ ಜಗತ್ತನ್ನು ನೋಡಬಲ್ಲ, ಸಮಾಜವನ್ನು ನೋಡಬಲ್ಲ, ಇನ್ನೊಬ್ಬ ವ್ಯಕ್ತಿಯನ್ನು ನೋಡಬಲ್ಲ, ಹೆಣ್ಣನ್ನು ನೋಡಬಲ್ಲ, ದಮನಿತರನ್ನು ನೋಡಬಲ್ಲ ಅನ್ನುವ ನೆಲೆಗಳನ್ನು ನಾವು ಅವರ ಕಾದಂಬರಿಗಳಲ್ಲಿ ಕಾಣ್ತಾ ಹೋಗ್ಬೋದು. ಹಾಗೆ ಅವರು ಬರೆದಂಥ ಕಾದಂಬರಿಗಳು ಒಂದು ಲೆಕ್ಕ ಹಾಕ್ಕೊಂಡ್ರೆ ಸುಮಾರು 43-44 ಕಾದಂಬರಿಗಳನ್ನು ಶಿವರಾಮ ಕಾರಂತರು ಬರೆದಿದ್ದಾರೆ. ವಿಜ್ಞಾನದ ಸಾಹಿತ್ಯವನ್ನು ಕುರಿತು ಬರೆದಿದ್ದಾರೆ. ಅನೇಕ ನಾಟಕಗಳನ್ನು ಅನುವಾದ ಮಾಡಿದ್ದಾರೆ. ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಯಕ್ಷಗಾನವನ್ನು ಕುಣಿದಿದ್ದಾರೆ. ಸೊ ಇಂಥ ಅವರ ಬೆಳವಣಿಗೆಯಲ್ಲಿ ನಾನು ಇವತ್ತು ಮಾತನಾಡೋಕ್ಕೆ ಹೊರಟಿರುವಂಥದ್ದು ಅವರು 40ರ ದಶಕದಲ್ಲಿ, ಕಳೆದ ಶತಮಾನದ 40ರ ದಶಕದಲ್ಲಿ ಬರೆದಂತಹ ಸರಸಮ್ಮನ ಸಮಾಧಿ. ಸೊ ಇದೊಂದು 100-120 ಪುಟಗಳ ಒಂದು ಸಣ್ಣ ಕಾದಂಬರಿ. ಆದರೆ ಇದರಲ್ಲಿರುವಂತಹ ವಸ್ತು ವಿಷಯ ಅನ್ನುವಂಥದ್ದೇನಿದೆ, ಒಂದು ಸಾಮಾಜಿಕ ಸಮಸ್ಯೆ ಅನ್ನುವಂಥದ್ದೇನಿದೆ, ಅದು ಇಡೀ ನಮ್ಮ ಸಮಾಜವನ್ನು ಹೇಗೆ ಹರಡಿಕೊಂಡು ಒಂದು ಸಾಮಾಜಿಕ ಬದುಕಿನಲ್ಲಿ ಗಂಡು ಹೆಣ್ಣಿನ ಸಂಬಂಧಗಳಲ್ಲಿ ಇರಬೇಕಾದಂಥ ಸುಖವಾದ ಬದುಕು ಅದು ಕಳೆದು ಹೋಗ್ತದೆ ಅನ್ನೋಂಥದ್ದನ್ನು ಅವರು ಈ ಕಾದಂಬರಿಯ ಉದ್ದಕ್ಕೂ ಚಿತ್ರಿಸ್ತಾ ಹೋಗಿದ್ದಾರೆ. ಹೆಸರು ನೋಡಿ ಹೇಗಿದೆ, ಸರಸಮ್ಮನ ಸಮಾಧಿ. ಹೆಣ್ಣೊಬ್ಬಳ ಸಮಾಧಿಯ ಗುರುತುಗಳಲ್ಲಿ ಈ ಕಾದಂಬರಿ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಸರಸಮ್ಮನ ಸಮಾಧಿ ಸಂಕೇತಿಸ್ತಾ ಇರುವಂಥದ್ದು ಒಂದು ಸಮಾಧಿಯನ್ನು. ಅವಳು ಮಹಾಸತಿಯಾದಂಥವಳು, ಮಾಸ್ತಿ ಅಂತ ಕರಿತೇವೆ ನಾವು. ಮಹಾಸತಿ, ಮಾಸ್ತಿ ಅಂತ ಹೇಳಿ. ಮಾಸ್ತಿಗಲ್ಲು, ವೀರಗಲ್ಲುಗಳು ಕರ್ನಾಟಕದಾದ್ಯಂತ ಇರುವಂಥದ್ದನ್ನು ನಾವು ನೋಡಬಹುದು. ಇದು ಸಾಹಿತ್ಯ ಓದುವಂಥ ವಿದ್ಯಾರ್ಥಿಗಳಿಗೆ, ಚರಿತ್ರೆಯನ್ನು ಓದುವಂಥ ವಿದ್ಯಾರ್ಥಿಗಳಿಗೆ, ಶಾಸನಗಳನ್ನು ಓದುವಂಥ ವಿದ್ಯಾರ್ಥಿಗಳಿಗೆ ಬಹಳ ಸಹಜವಾಗಿ ಗೊತ್ತಿರುತ್ತದೆ ಮಾಸ್ತಿಗಲ್ಲು, ವೀರಗಲ್ಲು ಅಂತ ಹೇಳಿದ್ರೆ. ಅಂದರೆ ಗಂಡ ಸತ್ತಾಗ ಅವನ ಹೆಂಡತಿಯಾಗಿರುವಂಥವಳು ಗಂಡನ ಸಾವಿನ ಜೊತೆಯಲ್ಲೇ ತಾನು ಬಲವಂತದ ಸಾವಿಗೆ ಒಳಗಾಗುವಂಥ ಒಂದು ಪದ್ಧತಿ ಇತ್ತಲ್ಲ ಸಮಾಜದೊಳಗಡೆ, ಒಂದು ಕ್ರೂರ ಪದ್ಧತಿ ಅಂತ ಕರಿತೇವೆ ನಾವು ಅದನ್ನು. ಆ ಪದ್ಧತಿಯಲ್ಲಿ ಬಲಿಯಾದಂಥ ವ್ಯಕ್ತಿ ಈ ಸರಸಮ್ಮ. ಸರಸಮ್ಮ ಹುಟ್ಟಿದ್ದು, ಸತ್ತಿದ್ದು ಈ ಕತೆ ನಡೆಯುವ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಜೇಶ್ವರದ ಮೂಡಂಬೈಲು ಅಂತ ಅದು ಏನಿದೆ, ಆ ಜಗತ್ತಿಗೆ ಎಲ್ಲರಿಗೂ ತಿಳಿದಂಥ ವಿಚಾರ ಅಂತ ಹೇಳಿನೇ ಈ ಕಾದಂಬರಿಯ ಬರವಣಿಗೆ ಶುರುವಾಗತ್ತೆ. ಸರಸಮ್ಮ ನೀಲಾಚಲಯ್ಯ ಅನ್ನುವಂಥವನ ಹೆಂಡತಿ. ಮದುವೆ ಆದಾಗಲಿಂದನೂ ಕೂಡ ಒಂದು ದಿನವಾದರೂ ಕೂಡ ಗಂಡನ ಸೇವೆಯನ್ನು ತಪ್ಪಿಸಿದಂಥವಳಲ್ಲ ಅವಳು. ಹೀಗಿರಬೇಕಾದ್ರೆ ಒಂದು ದಿನ ನೀಲಾಚಲಯ್ಯ ಸಾಯ್ತಾನೆ. ಆಗ ಸರಸಮ್ಮ ಅವನ ಕಳೆ ಬರವನ್ನು ಚಿತೆಯಲ್ಲಿ ಇರಿಸಿ ಊರಿನ ಎಲ್ಲ ಮುತ್ತೈದೆಯರಿಂದ ಕುಂಕುಮವನ್ನು ಹಿಡಿಸ್ಕೊಂಡು ಅವಳು ಅವನ ಜೊತೆ ಸಹಗಮನವನ್ನು ಮಾಡ್ತಾಳೆ. ಆ ಕತೆ ಮುಂದೆ
ಬೇರೊಂದು ಬಗೆಯಲ್ಲಿ ಒಂದು ನಂಬಿಕೆಗಳ ಜಗತ್ತಿನೊಳಗಡೆ ಬೆಳೆಯುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಸರಸಮ್ಮ ತನ್ನ ಗಂಡನ ಜೊತೆಯಲ್ಲಿ ಬಲಿಯಾಗಿದ್ದಕ್ಕೋಸ್ಕರನೇ ಮಹಾಸತಿ ಅಂತ ಅನಿಸ್ಕೊಂಡಂಥವಳು. ಹಾಗಾಗಿ ಅವಳ ಹೆಸರಿನಲ್ಲಿ ಒಂದು ಮಾಸ್ತಿಕಲ್ಲನ್ನು ನೆಟ್ಟರು, ಸಣ್ಣದೊಂದು ಗುಡಿಯನ್ನು ಕಟ್ಟಿದರು. ಸೊ ಆದ ನಂತರದಲ್ಲಿ ಅನೇಕರು ಆ ದೇವಸ್ಥಾನಕ್ಕೆ ನಡ್ಕೊಳ್ಳೋಕ್ಕೂ ಶುರು ಮಾಡಿದರು ಅಂತ ಹೇಳಿ ಹರಕೆಗಳನ್ನು ಕಟ್ಕೊಳ್ಳೋಕೆ ಶುರು ಮಾಡಿದರು. ಯಾವ ಸಂಸಾರದಲ್ಲೇ ಆಗಲಿ ದಂಪತಿಗಳ ನಡುವೆ ಇನ್ನು ಸಂಬಂಧ ಅನ್ನೋಂಥದ್ದೇನಿದೆ ಅದರಲ್ಲಿ ಒಂದು ಒಡಕು ಮೂಡಿತು ಅಂತ ಹೇಳಿದರೆ, ಅವರ ಸಂಬಂಧಗಳು ಅಸಹ್ಯ ಆದವು ಅಂತ ಅನಿಸಿದ್ರೆ ಸರಸಮ್ಮನ ಹತ್ರ ದೂರು ತರುವಂಥದ್ದಕ್ಕೆ ಶುರುವಾಯಿತು. ದೂರು ಅಂದರೆ ಹರಕೆ. ಗಂಡಸಾದರೆ ನನ್ನ ಹೆಂಡತಿ ನನಗೆ ವಿಧೇಯಳಾಗಿರಲಿ, ನಾನು ಹೇಳಿದ ಮಾತು ಕೇಳುವಂಗಾಗಲಿ ಅಂತ ಬೇಡ್ಕೊಳ್ಳುವಂಥದ್ದಾದರೆ, ಹೆಂಗಸರಾದರೆ ನನ್ನ ಗಂಡನ ಗಮನ ಎಲ್ಲೆಲ್ಲೋ ಇರುತ್ತೆ, ನನ್ನ ಕಡೆ ಇರೋ ಹಾಗೆ ಮಾಡು ತಾಯಿ, ನನ್ನನ್ನೇ ಒಲಿಯುವ ಹಾಗೆ ಮಾಡು ಅನ್ನೋಂಥ ಬೇಡಿಕೆ ಇಟ್ಕೊಂಡು ಈ ಮಾಸ್ತಿಕಲ್ಲನ್ನು ಪೂಜೆ ಮಾಡುವಂಥ ಒಂದು ಪದ್ಧತಿಯನ್ನು ನಾವಲ್ಲಿ ನೋಡ್ತೇವೆ. ಸೊ ಹೀಗಾಗಿ ಸರಸಮ್ಮ ಗಂಡು ಹೆಣ್ಣಿನ ದಾಂಪತ್ಯದ ತೊಡಕುಗಳನ್ನು, ಸಮಸ್ಯೆಗಳನ್ನು ಪರಿಹರಿಸುವಂಥ ದೈವವಾಗಿ ಬದಲಾವಣೆಗೊಂಡು ಆ ಮೂಡಂಬೈಲು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹೆಸರುವಾಸಿಯಾದದನ್ನು ಕಾರಂತರು ಮೊದಲು ಚಿತ್ರಣ ಕೊಟ್ಟು ಆ ಕಾದಂಬರಿಯನ್ನು ಪ್ರಾರಂಭ ಮಾಡ್ತಾರೆ. ಯಾವುದೇ ಗಂಡು ಹೆಣ್ಣಾಗಲಿ ತಮ್ಮ ಕುಟುಂಬ ಸರಿಯಿಲ್ಲ, ನಮ್ಮ ಸಂಬಂಧ ಕೆಟ್ಟಿದೆ ಅನ್ನುವಾಗ ಗುರುವಾರ ಒಂಟಿಯಾಗಿ ಅಲ್ಲಿಗೆ ಹೋಗಿ ಆ ಮಾಸ್ತಿಯ ಹಣೆಗೆ ಕುಂಕುಮ ಇಟ್ಟು, ಹೊರಗಡೆ ಆ ಮಾಸ್ತಿ ಗುಡಿ ಎದುರಿನಲ್ಲಿ ಒಂದು ಸಣ್ಣ ನೀರು ನಿಂತ ಜಾಗ ಇದೆ, ತೀರ್ಥ ಅಂತ ಕರೀತಾರೆ ಅದನ್ನು. ಆ ತೀರ್ಥದಲ್ಲಿ ಒಂದು ತೆಂಗಿನಕಾಯಿಯನ್ನು ಹಾಕಿ ಬರಬೇಕು. ಅದು ಅಲ್ಲಿನವ್ರು ನಡೆದುಕೊಳ್ತಿದ್ದಂಥ ಪದ್ಧತಿ ಅದು. ಸೊ ಆ ತೆಂಗಿನಕಾಯಿ ಬೆಳಗ್ಗೆ ಹೋಗಿ ನೋಡಿದಾಗ ತೇಲದೇ ಇದ್ದರೆ ಹರಿಸ್ಕೊಂಡಂಥ ಕೆಲಸ ಆಗತ್ತೆ ಅನ್ನೋಂಥದ್ದು ಒಂದು ನಂಬಿಕೆ, ಅಲ್ಲಿ ಬೆಳೆದಿರುವಂಥ ನಂಬಿಕೆ. ಇದು ಸರಸಮ್ಮನ ಮಹಾತ್ಮೆ. ಹಾಗಾಗಿ ಸರಸಮ್ಮ ಅನ್ನೋದು ಬರೀ ಕಥೆಯಲ್ಲ, ಇಡೀ ಅಲ್ಲಿನ ಬದುಕುಗಳನ್ನೇ ನಿಭಾಯಿಸಿಕೊಳ್ಳೋದಕ್ಕೆ ಇರುವಂತಹ ಒಂದು ದಾರಿಯಾಗಿ ಸರಸಮ್ಮನನ್ನು ಆ ಸುತ್ತಲ ಸಮಾಜ ನೋಡ್ತಾ ಇರುವಂಥದ್ದೊಂದು ಚಿತ್ರಣ ನಮಗೆ ಕಾದಂಬರಿಯಲ್ಲಿ ಸಿಗುತ್ತೆ. ಕಾರಂತರು ಆ ಮೂಲಕ ದಾಂಪತ್ಯಗಳ ಒಳಗಿನ ಸಮಸ್ಯೆಗಳನ್ನು, ದಾಂಪತ್ಯ ಮುಖ್ಯ ಮಾಡಿಕೊಂಡಂತಹ ಕುಟುಂಬದ ಒಳಗಿನ ಸಮಸ್ಯೆಯನ್ನು ಪರಿಶೀಲನೆಗೆ ಒಳಪಡಿಸುವಂಥದ್ದನ್ನು ನಾವು ಈ ಕಾದಂಬರಿಯಲ್ಲಿ ನೋಡ್ತೇವೆ. ಬಹಳ ಮುಖ್ಯವಾಗಿ ಈ ಕಾದಂಬರಿಯಲ್ಲಿ ಬರುವಂಥ ಕುಟುಂಬಗಳು ಅಂತ ಹೇಳಿದ್ರೆ ಜಾನಕಿ ತಿಮ್ಮಪ್ಪಯ್ಯ, ಸುನಾಲಿನಿ ಮತ್ತು ಅಣ್ಣಪ್ಪ ಕಮ್ತಿ, ಹಿರಣ್ಯ ಭಾಗೀರಥಿ. ಸೊ ಈ ಕುಟುಂಬದ ಚಿತ್ರಣಗಳು ಬರ್ತವೆ. ಇವುಗಳ ಜೊತೆಯಲ್ಲಿ ಒಂದು ಕುಟುಂಬ, ಈ ಜಾನಕಿಯ ಮಗಳು ನಾಗವೇಣಿ ಮತ್ತು ಸೀತಾರಾಮನ ಮದುವೆ ಆಗ್ತದೆ. ಆ ಮೂಲಕ ಇನ್ನೊಂದು ಹೊಸ ಕುಟುಂಬವೊಂದರ ಸೇರ್ಪಡೆಯನ್ನು ಕೂಡ ಕಾರಂತರು ತಗೊಂಬರ್ತಾರೆ. ಸರಸಮ್ಮನ ಕುಟುಂಬವೂ ಒಂದಿದೆ ಇಲ್ಲಿ. ಅದು ಪಡೆದುಕೊಳ್ಳಬಹುದಾಗಿದ್ದಂತಹ ರೂಪಾಂತರಗಳು ಯಾವ್ಯಾವುದು ಅನ್ನೋದನ್ನು ಹೇಳೋದ್ರ ಮೂಲಕನೇ ಉಳಿದಂಥ ಕುಟುಂಬಗಳನ್ನು, ದಾಂಪತ್ಯವನ್ನು ಪರಿಶೀಲನೆ ಮಾಡುವಂಥದ್ದು ನಮಗೆ ಇಲ್ಲಿ ಕಾಣಿಸ್ತದೆ. ಈ ಜಾನಕಿ ತಿಮ್ಮಪ್ಪಯ್ಯನ ಕುಟುಂಬದ ವಿಷಯದಿಂದಲೇ ಕಾದಂಬರಿಯ ಮೊದಲು ಶುರುವಾಗುವಂಥದ್ದು. ಜಾನಕಿ ತಿಮ್ಮಪ್ಪಯ್ಯ 5 ಹೆಣ್ಮಕ್ಕಳ ಅಪ್ಪ ಅಮ್ಮ ಅವರು. ಆ ಜಾನಕಿ ತನ್ನ ಮನೆಯ ಒಳಗಡಿನ ತನ್ನ ಗಂಡನ ನಡುವಿನ ಸಂಬಂಧದ ವಿಚಾರವಾಗಿ, ಗಂಡನಿಗೆ ಮನೆಯ ಕಡೆ, ಮಕ್ಕಳ ಕಡೆಗೆ, ಮಕ್ಕಳ ಮದುವೆ ಬಗ್ಗೆ ಆಲೋಚನೆ ಇಲ್ಲ ಅನ್ನುವಂಥ ಚಿಂತೆ ಒಳಗಡೆ ನೆರೆ ಮನೆಯ ಸೀತಕ್ಕನ ಜೊತೆಯಲ್ಲಿ ಮಾಸ್ತಿ ಗುಡಿಗೆ ಹೋಗೋದ್ರ ಬಗ್ಗೆ ಮತ್ತು ಅಲ್ಲಿ ಹರಕೆ ಸಲ್ಲಿಸೋದ್ರ ಬಗ್ಗೆ ಮಾತಾಡ್ತಾಳೆ. ಅಮ್ಮ, ನನ್ನ ಸಂಸಾರವನ್ನು ಹಾಲುಪ್ಪಾಗದಾಗಿ ರಕ್ಷಿಸು ತಾಯಿ ಅಂತ ಸೀತಕ್ಕನ ಜೊತೆ ಹೋಗಿ ಸರಸಮ್ಮನ ಸಮಾಧಿಗೆ ಬೇಡಿಕೊಳ್ಳುವಂಥದ್ದನ್ನು ನೋಡ್ತೇವೆ.
ಆ ಸರಸಮ್ಮನ ಸಮಾಧಿಗೆ ಬೇಡ್ಕೊಂಡು ಬಂದ ದಿನವೇ ಅವಳಿಗೆ ಎಂಥ ನಂಬಿಕೆ ಇದೆ ಅಂದರೆ ಆ ನಂಬಿಕೆಯ ಒಳಗಡೆ ಹೇಗೆ ಕಾಣಿಸ್ಕೊಳ್ತಾಳೆ ಸರಸಮ್ಮ ಅಂತ ಹೇಳಿದ್ರೆ ಅವತ್ತು ರಾತ್ರಿ ಪ್ರತ್ಯಕ್ಷ ಸರಸಮ್ಮನೇ ಬಂದು ಅವಳನ್ನು ಆಶೀರ್ವಾದ ಮಾಡಿದಾಗೆ ಕಾಣುತ್ತೆ ಅವಳಿಗೆ. ಇನ್ನೊಂದು ಕುಟುಂಬ ಸುನಾಲಿನಿ ಮತ್ತು ಅಣ್ಣಪ್ಪ ಕಂತಿ. ಇವರಿಬ್ಬರಿಗೂ ಇನ್ನೂ ಮಕ್ಕಳಿಲ್ಲ. ಸುನಾಲಿನಿ ಸ್ವಲ್ಪ ಓದ್ಕೊಂಡಿರುವಂಥ ಹೆಣ್ಣುಮಗಳು. ಅವಳ ಗಂಡ ಅಣ್ಣಪ್ಪ ಕಂತಿ ಕೂಡ ಒಂದು ಸ್ವಲ್ಪ ಓದ್ಕೊಂಡಿದ್ದಾನೆ. ಆದರೆ ಅವನ ವ್ಯಾಪಾರಕ್ಕೆ ಬೇಕಾಗುವಷ್ಟು ಅಂಗಡಿಯ ಹಣಕಾಸಿನ ಲೆಕ್ಕಾಚಾರ ಸಿಗುವಷ್ಟು ಅವನ ಓದು ಇದೆ. ಈ ಅಣ್ಣಪ್ಪ ಕಂತಿ ಅಂಗಡಿ ಇಟ್ಕೊಂಡ್ರು ವ್ಯಾಪಾರ ಮಾಡ್ತಾ ಇರುವಂಥವನಾದ್ದರಿಂದ ಅವನಿಗೆ ಯಾವಾಗಲೂ ಕೂಡ ಸಮಯ ಅನ್ನೋಂಥದ್ದು ಹೇಗೆ ಅಂತ ಹೇಳಿದ್ರೆ ಅಂಗಡಿ ವ್ಯಾಪಾರ ಮುಗಿದ ಮೇಲೇ ಅವನು ಬಿಡುವಿನ ಸಮಯ. ಹೀಗಾಗಿ ಅವನು ಯಾವಾಗಲೂ ಕೂಡ ಹೊತ್ತು ಮೀರಿನೇ ಮನೆಗೆ ಬರುವಂಥದ್ದು 10-10:30 ನಂತರ. ಮತ್ತು ತಿಂದು ಕೂಡಲೇ ಬೆಳಗಿನಿಂದ ಅಂಗಡಿಯಲ್ಲಿದ್ದು ಕೆಲಸ ಮಾಡಿ ಆಗಿರುವಂಥ ಆಯಾಸ ಇರ್ತದಲ್ಲ, ಬೇಗ ನಿದ್ದೆ ಬಂದುಬಿಡ್ತದೆ ಅವನಿಗೆ, ಕುಂಭಕರ್ಣನ ನಿದ್ದೆ. ಇನ್ನು ಬೆಳಗ್ಗೆ ಎದ್ದು ಕೂಡಲೇ ಅಂಗಡಿ ಬಾಗಿಲು ತೆಗಿಬೇಕು ಅನ್ನೋ ಚಿಂತೆ. ಇನ್ನು ಮಧ್ಯಾಹ್ನದ ಊಟದ ಹೊತ್ತಲ್ಲಿ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಅನ್ನೋಂಥದ್ದು ಗೊತ್ತೇ ಇಲ್ಲ ಅನ್ನೋ ಹಾಗೆ ಅವನು ಅಂಗಡಿಯ ವ್ಯಾಪಾರದಲ್ಲಿ ಮುಳುಗಿ ಹೋಗಿರುವಂಥವನು ಅಣ್ಣಪ್ಪ ಕಂತಿ. ಅವನ ಹೆಂಡತಿ ಸುನಾಲಿನಿ ತನ್ನ ಗಂಡನನ್ನು ಅನೇಕ ಪ್ರಯತ್ನಗಳಿಂದ ಮಾತಾಡಿಸ್ತಾಳೆ ಅವಳು. ಆದರೆ ಏನು, ಅಣ್ಣಪ್ಪನಿಗೆ ಅಂಗಡಿ ವ್ಯಾಪಾರದಲ್ಲಿ ಅದೇ ಜ್ಞಾನದಲ್ಲಿ ಅವನಿಗೆ ಬಾಯಿ ತೆಗೆದರೆ ಸಾಕು, ಅಂಗಡಿಯ ಬೇರೆ ಬೇರೆ ವಸ್ತುಗಳ ಧಾರಣೆ ಎಷ್ಟು, ಮಂಗಳೂರಲ್ಲಿ ಗೋಟಡಿಕೆ ದರ ಎಷ್ಟು, ಬೊಂಬಾಯಿ ಒಳಗಡೆ ಜಿಂಕ್ ಶೀಟಿನ ದರ ಎಷ್ಟು, ಈ ಥರದ ವಿಚಾರಗಳೇ ಹೊರತಾಗಿ ಅವನ ಬಾಯಲ್ಲಿ ಬರುವಂಥದ್ದು ಬೇರೆ ಸುದ್ದಿ ಅನ್ನೋಂಥದ್ದು ಇಲ್ಲವೇ ಇಲ್ಲ. ಮತ್ತು ಮಕ್ಕಳು ಇಲ್ಲದ ಕಾರಣಕ್ಕಾಗಿ ಸುನಾಲಿನಿಗೆ ಸಮಯ ಹ್ಯಾಕೆ ಕಳಿಬೇಕು ಅನ್ನೋಂಥದ್ದೇ ಬಹಳ ದೊಡ್ಡ ಸಮಸ್ಯೆ ಅವಳಿಗೆ. ಓದ್ಕೊಂಡಿದ್ದರೂ ಕೂಡ ಅವಳು ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ, ಯಾವ ಶಾಲೆ ದಾಂಪತ್ಯಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು ಕೊಡ್ತದೆ, ಸಂಸಾರಕ್ಕೆ ನೆರವಾಗದಂಥ ವಿದ್ಯೆ ಎಷ್ಟಿದ್ರೆ ಏನು. ಎರಡು ಅಪರಿಚಿತ ಹೆಣ್ಣು ಗಂಡುಗಳನ್ನು ಬೇರೆ ಬೇರೆ ಬೆಳೆಸಿ ಒಂದು ದಿವಸ ಅವ್ರನ್ನ ಮಂಟಪದೊಳಗಡೆ ಕುಳ್ಳಿಸ್ಬಿಟ್ಟು ದಾಂಪತ್ಯ ಬೆಸಿತೇವೆ ಅನ್ನೋಂಥದ್ದು ಒಂದು ಭ್ರಮೆ ಅಲ್ವೇ. ಇಂಥ ಅನೇಕ ಮಾತುಗಳು ಸುನಾಲಿನಿ ಮತ್ತು ಅಣ್ಣಪ್ಪ ಕಂತಿಯ ಆ ವಿಚಾರಗಳು ಬಂದಾಗೆಲ್ಲ ಕಾದಂಬರಿಕಾರರು ತರ್ತಾ ಹೋಗ್ತಾರೆ ಅಂತ ಹೇಳಿ. ಸೊ ಇಂಥ ಸುನಾಲಿನಿ ಕೂಡ ಒಮ್ಮೆ ತನ್ನ ಮನೆ ಕೆಲಸದ ಲಚ್ಚಿಯ ಜೊತೆ ಹೋಗಿ ಸರಸಮ್ಮನಿಗೆ ಹರಕೆಯನ್ನು ಸಲ್ಲಿಸಿ ಬರ್ತಾಳೆ. ಆದರೆ ಏನೂ ಪ್ರಯೋಜನವಾಗೋದಿಲ್ಲ. ಒಂದು ದಿನ ತನ್ನ ಅತ್ತೆ ರಾಜೀವಿ ಮತ್ತು ಗಂಡ ಅಣ್ಣಪ್ಪ ಕಂತಿಯ ನಡುವೆ ಜಗಳನೇ ಆಗೋಗ್ತದೆ. ಅವಳ ಅಸಮಾಧಾನವನ್ನು ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಅವಳು ಹೇಳ್ತಾಳೆ, ನಾನು ಸಾಯ್ತೀನಿ ಅಂತ. ಏಕೆಂದರೆ ಅವಳ ಅತ್ತೆ ರಾಜೀವಿ ಮತ್ತು ಗಂಡ ಅಣ್ಣಪ್ಪ ಕಂತಿ, ಇವಳು ಬಾಯಿ ದೊಡ್ಡದು, ಇವಳು ಬಿಟ್ಟು ಇನ್ನೊಬ್ಬಳನ್ನ ತಂದರೆ ಆಯಿತು ಅಂತ ಕೂಡ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂತ ಮಾತು ಬಂದಾಗ ಅತ್ತೆಯಿಂದ ಮತ್ತು ಗಂಡನಿಂದ ತಾನು ಹೇಳ್ತಾಳೆ, ನಾನು ಈ ಮನೆಗೆ ನನಗೆ ಬೇಕಾದವ್ರನ್ನ ಕರ್ಕೊಂಬರ್ತೀನಿ, ನೋಡೋಣ ಏನಾಗುತ್ತಾ ಆಗಲಿ ಅಂತ. ಈ ಜಗಳ ತಾರಕಕ್ಕೆ ಹೋಗುತ್ತೆ. ಅನಂತರ ಸಾಯ್ತೀನಿ ಅಂತ ಹೇಳಿ ಅವಳು ಸರಸಮ್ಮನ ಮಾಸ್ತಿ ಗುಡಿಯ ಎದುರಿನಲ್ಲಿರುವಂಥ ಹೊಂಡಕ್ಕೆ ಹೋಗಿ, ತೀರ್ಥಕ್ಕೆ ಹೋಗಿ ಹಾರಿಕೊಳ್ತಾಳೆ. ಹಾಗೆ ಹಾರಿಕೊಂಡಾಗ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಚಂದ್ರಯ್ಯ ಅಂತ ಅವಳನ್ನು ಕಾಪಾಡ್ತಾನೆ. ಚಂದ್ರಯ್ಯನ ವಿಚಾರಕ್ಕೆ ನಂತರ ಬರ್ತೇನೆ. ಆ ಊರಿನ ಇನ್ನೊಂದು ಕುಟುಂಬ ಹಿರಣ್ಯ ಭಾಗೀರಥಿಯರ ಕುಟುಂಬ. ಭಾಗೀರಥಿ ಇನ್ನು ಮೈನೆರೆಯದ ಹುಡುಗಿ. ಅವಳನ್ನು ತಂದು ತನ್ನ ಮಗ ಹಿರಣ್ಯನಿಗೆ ಮದುವೆ ಮಾಡಿದ್ದಾನೆ ವೆಂಕಟರಮಣಯ್ಯ. ಆದರೆ ವೆಂಕಟರಮಣಯ್ಯನ ಸ್ವಭಾವ ಯಾವ ಥರದ್ದು ಅಂತ ಹೇಳಿದ್ರೆ, ಮಗ ಆಗಲಿ, ಸೊಸೆ ಆಗಲಿ, ಹೆಂಡತಿ ಆಗಲಿ, ಮನೆಯಲ್ಲಿರೋರು ಯಾರೇ ಆಗಲಿ,
ತನ್ನ ಮಾತನ್ನು ಯಾವುದೇ ಕಾರಣಕ್ಕೂ ಮೀರಿಕೊಡೋದು, ತಾನು ಏನು ಅಂದ್ಕೊಂಡಿದ್ದರೋ ಅದೇ ರೀತಿ ನಡ್ಕೋಬೇಕು ಅನ್ನೋಂಥ ಸ್ವಭಾವದವನು ವೆಂಕಟರಮಣಯ್ಯ. ಹಿರಣ್ಯನ ಹೆಂಡತಿ ಭಾಗೀರಥಿ ಬಹಳ ರೂಪವತಿ. ಅವಳನ್ನು ಈ ಹಿರಣ್ಯನಿಗೆ ಕೊಟ್ಟು ಮದುವೆ ಮಾಡಲಾಗಿದೆ. ಹಿರಣ್ಯ ಅವಳ ಜೊತೆ ಪ್ರತಿಕ್ಷಣ ಮಾತನಾಡಬೇಕು ಅಂತ ಅನಿಸುವಂಥ ವಯಸ್ಸು, ಅವಳ ಜೊತೆ ಕೂತ್ಕೋಬೇಕು ಅನ್ನೋವಂಥ ವಯಸ್ಸು, ಅವಳ ಜೊತೆ ಓಡಾಡಬೇಕು ಅನ್ನೋಂಥ ವಯಸ್ಸು ಒಂದು. ಆದರೆ ಅವನ ತಂದೆ ವೆಂಕಟರಮಣಯ್ಯನಿಗೆ ಅವೆಲ್ಲವೂ ಕೂಡ ಇಷ್ಟ ಇಲ್ಲ. ಹೆಂಗಸರನ್ನು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು ಅನ್ನೋಂಥ ಸ್ವಭಾವದವನು ಹಿರಣ್ಯನ ತಂದೆ. ಅದಕ್ಕೆ ಒಮ್ಮೆ ಅವನು ಹಿತ್ತಲಲ್ಲಿ ತನ್ನ ಹೆಂಡತಿಯ ಜೊತೆ ಮಾತನಾಡುವಾಗ ನೋಡಿದಂಥ ಅವನ ತಂದೆ ವೆಂಕಟರಮಣಯ್ಯನಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವನು ಕೋಪದಿಂದ ಬಂದು ತನ್ನ ಹೆಂಡತಿ ಹತ್ರ ಹೇಳ್ತಾನೆ, ವೆಂಕಟರಮಣಯ್ಯ ನೋಡಿ, ಯಾವುದು ಎಲ್ಲಿರಬೇಕೋ ಅಲ್ಲೇ ಇರಬೇಕು, ನಾಯಿ ಹಿಂದೆ ಬಾಲದ ರೀತಿ ಆಗಬಾರದು, ಕಾಲಿನದ್ದು ಕಾಲಿಗೆ ತಲೆಗಲ್ಲ ಅಂತ ಹೇಳಿ ಬೈತಾನೆ. ಈ ಮಾತನ್ನು ಸೊಸೆ ಭಾಗೀರಥಿ ಕೂಡ ಕೇಳಿಸ್ಕೊಳ್ತಾಳೆ. ಆಮೇಲೆ ಒಂದು ದಿನ ತವರಿಗೂ ಹೋಗಬೇಕಾಗಿ ಬಂದ ಸಂದರ್ಭದಲ್ಲಿ ತವರಿಗೂ ಹೋಗ್ತಾಳೆ. ಆದರೆ ಮತ್ತೆ ಅವಳು ಹಿಂದಿರುಗಿ ವಾಪಸ್ ಬರಲ್ಲ ಗಂಡನ ಮನೆಗೆ. ಯಾಕೆಂದರೆ ಆ ರೀತಿಯ ಅವಮಾನ ಮಾಡಿಸ್ಕೊಳ್ಳುವಂಥದ್ದು ಅವಳಿಗೆ ಇಷ್ಟ ಇಲ್ಲ. ಸೊ ಇದರಲ್ಲಿ ವೆಂಕಟರಮಣಯ್ಯ ತನ್ನ ಮಗನಿಗೆ ಇನ್ನೊಂದು ಹೆಣ್ಣು ತರುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಹಿರಣ್ಯನ ತೀರ್ಮಾನವೇ ಬೇರೆ ಇದೆ. ನಾನು ಸಾಯಲಿ ಬದುಕಲಿ ಭಾಗೀರಥಿನೇ ಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡಿದ್ದಾನೆ. ಅದೇ ಭ್ರಾಂತಿಯಿಂದ ಅವನು ಕೂಡ ಸರಸಮ್ಮನದ ದರ್ಶನ ಮಾಡಿಕೊಳ್ತಾನೆ. ತಾನೊಬ್ಬನೇ ಹೋಗಿ ಒಂದು ರಾತ್ರಿಯಲ್ಲಿ ನೀಲಾಚಲನೆಯನ್ನು ಪೂಜಿಸಿ ತೀರ್ಥಕ್ಕೆ ಕಾಯಿ ಕೂಡ ಎಸೆದು ಬರ್ತಾನೆ. ನನ್ನ ಆಸೆ ಕೂಡ ಈಡೇರುತ್ತೆ ಅನ್ನುವಂತಹ ಭ್ರಮೆ ಒಳಗಡೆ ಉಳಿತಾನೆ. ಸೊ ಆಗಲೇ ಹೇಳಿದಾಗೆ ಇನ್ನೊಂದು ಹೊಸ ದಾಂಪತ್ಯ ಕೂಡಿ ಬರುವಂಥದ್ದು ಕಾದಂಬರಿ ಒಳಗಡೆ ನಾಗವೇಣಿ ಮತ್ತು ಸೀತಾರಾಮ ಇವರದು. ಸೀತಾರಾಮಂದು ಒಂದು 35-36 ವರ್ಷ ವಯಸ್ಸಿನವನಾದರೆ ನಾಗವೇಣಿ ಇನ್ನೂ 16ನೇ ವಯಸ್ಸಿನವಳು. ಆದರೆ ಅವಳ ತಂದೆ ತಿಮ್ಮಪ್ಪಯ್ಯ ಅವಳಿಗೆ 18 ವರ್ಷ ಆಗಿದೆ ಅಂತ ಸುಳ್ಳು ಹೇಳಿನೇ ಮದುವೆ ಮಾಡಿರ್ತಾನೆ. ಮದುವೆ ಆದ ಕೂಡಲೇ ಗಂಡ ಸೀತಾರಾಮ ಏನು ಮಾಡ್ತಾನೆ, ನಾನು ಹನಿಮೂನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳನ್ನು ಬೇಕಲ್ ಕೋಟೆಗೆ ಕರ್ಕೊಂಡು ಹೋಗ್ತಾನೆ. ಆ ಬೇಕಲ್ ಕೋಟೆಯ ಇದರಲ್ಲಿ ಅವಳನ್ನು ಅವನಿಗೆ ಬೇಕಾದಾಗೆ ಅವಳನ್ನು ಮುದ್ದಾಡೋದಕ್ಕೆ ಮತ್ತೊಂದಕ್ಕೆ ಪ್ರಯತ್ನ ಪಡ್ತಾನೆ. ಅವಳು ಹೆದರ್ಕೊಂಡು ಇರುವಂಥ ಒಂದು ಸನ್ನಿವೇಶ ಅಲ್ಲಿ ಬರ್ತದೆ. ಅಂದರೆ ಗಂಡು ಹೆಣ್ಣು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮೊದಲನೇ ಈ ಸಮಸ್ಯೆಗಳು ಹೇಗೆ ನಮ್ಮ ಸಮಾಜದ ಒಳಗಡೆ ಕ್ರಿಯೇಟ್ ಆಗ್ತವೆ ಮತ್ತು ಅದಕ್ಕೆ ನಾವು ಎಷ್ಟರ ಮಟ್ಟಿಗೆ ಕಾರಣರಾಗಿರ್ತೇವೆ, ನಮ್ಮ ಕುಟುಂಬ ವ್ಯವಸ್ಥೆಗಳು ಹೇಗೆ ಕಾರಣ ಆಗಿರ್ತವೆ ಅನ್ನೊಂದು, ಮತ್ತು ನಮ್ಮ ನಂಬಿಕೆಗಳು ಹೇಗೆ ಕಾರಣ ಆಗಿರ್ತವೆ, ಇದೆಲ್ಲವನ್ನು ಕೂಡ ಕಾರಂತರು ಈ ದಾಂಪತ್ಯಗಳ ಮೂಲಕ ಚಿತ್ರಿಸ್ತಾ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಈ ಎಲ್ಲದರ ಮುಖ್ಯ ಗುರಿ ಮತ್ತು ಬಲಿ ಯಾರು ಅಂತ ಹೇಳಿದ್ರೆ ಅದು ಹೆಂಗಸು, ಹೆಣ್ಣು ಅಂತ. ಇಲ್ಲೊಂದು ಮಾತು ಬರ್ತದೆ, ಮದುವೆ ಆದಮೇಲೆ ತಮಗೆ ಬಾಯಿಲ್ಲ, ಅಧಿಕಾರವಿಲ್ಲ, ಬೇರೆ ಮದುವೆ ಆಗುವಂತೆ ಇಲ್ಲ. ಇದೊಂದು ರೀತಿಯಲ್ಲಿ ಅಮರಣ ಅಂತ ಶಿಕ್ಷೆ ಅನ್ನುವಂಥ ಮಾತು ಬರ್ತದೆ. ಅದನ್ನು ಅನುಭವಿಸಲೇಬೇಕು ಅಂತ ಕಾದಂಬರಿಕಾರರು ತಮ್ಮ ನಿರೂಪಣೆ ಒಳಗಡೆ ಅನೇಕ ಮಾತುಗಳನ್ನು ಈ ಥರದ್ದನ್ನು ತರ್ತಾ ಹೋಗ್ತಾರೆ. ಈ ರೀತಿಯ ಬದುಕುಗಳು ಇರುವಂಥ ಈ ಸಮಾಜ ಇದೆಯಲ್ಲ, ಇದು ಗಂಡಸಿನ ಸಮಾಜ, ಪುರುಷ ಪ್ರಧಾನ ಸಮಾಜ. ಈ ಸಮಾಜದೊಳಗಡೆ ಹೆಂಗಸಿನ ಮೈ ಅನ್ನೋಂಥದ್ದು ಕೇವಲ ಮಾಂಸ ಮಾತ್ರ ಅಂತ. ಮನಸ್ಸಿಗಿಂತ ಮಾಂಸಕ್ಕೆ ಬೆಲೆ ಕೊಡುವ ಮನುಷ್ಯನಿದ್ದಾನೆ, ಅಂತಹ ಕಸಾಯಿಖಾನೆ ಇದು. ಅಂದರೆ ಪಾತಿವೃತ್ಯದ ಹೆಸರಿನಲ್ಲಿ, ಪರಂಪರೆಗಳ ಹೆಸರಿನಲ್ಲಿ ಒಂದು ರೀತಿಯ ಅಂಧಶ್ರದ್ಧೆಗಳು,
ಇರುವಂಥದ್ದನ್ನು ಕಾರಂತರು ಬಿಡಿಸಿ ಹೇಳ್ತಾ ಹೋಗ್ತಾರೆ. ಒಂದು ರೀತಿಯ ವಿಧೇಯತೆ ಇರಬೇಕು ಅನ್ನುವಂಥದ್ದು, ಗಂಡನ ಪ್ರತಿಯೊಂದು ಅನ್ಯಾಯವನ್ನು ಸಹಿಸಿ ಬಾಳ್ವೆ ಮಾಡಬೇಕು ಅನ್ನುವಂಥದ್ದು, ಹಾಗೆ ಮಾಡಿದಾಗ ಮಾತ್ರ ನಿಜವಾದ ಸುಖ ದಾಂಪತ್ಯ ಸಿಗ್ತದೆ ಅನ್ನುವಂಥದ್ದು. ಸೊ ಈ ಥರದ್ದು ಹೇಗೆ ಒಂದು ರೂಢಿಯಾಗಿ ಬೆಳ್ಕೊಂಡು ಬಂದುಬಿಟ್ಟಿದೆ, ಆ ಕಾರಣಕ್ಕಾಗಿ ಹೆಂಗಸು ಹೇಗೆ ಬಲಿಯಾಗ್ತಾನೆ ಹೋಗ್ತಾಳೆ ಪ್ರತಿಯೊಂದು ಸಂಸಾರದಲ್ಲೂ ಅನ್ನೋಂಥದ್ದು ಈ ಕಾದಂಬರಿಯ ಮುಖ್ಯವಾದ ಚಿತ್ರಣದ ಗುರಿ ಆಗಿದೆ ಅನ್ನೋಂಥದ್ದನ್ನು ಗಮನಿಸಬೇಕು ನಾವು. ಅದರಿಂದ ಗಂಡನಾದಂಥವನು ಏನು ಬೇಕು? ಹೆಂಡತಿಯ ಮನಸ್ಸಲ್ಲ, ತನ್ನ ಕಾಮಕ್ಕೆ ಬಲಿಯಾಗುವ ಅವಳು ಬೇಕು ಅಷ್ಟೇ ಅನ್ನೋದು. ಈ ಕುಟುಂಬಗಳ ನಡುವೆ ಮತ್ತೊಂದು ಪಾತ್ರವನ್ನು ತರ್ತಾರೆ ಕಾರಂತರು. ಅವನು ಚಂದ್ರಯ್ಯ. ಆ ಪಾತ್ರ ಚಂದ್ರಯ್ಯ ಬರೀ ಚಂದ್ರಯ್ಯ ಅಲ್ಲ, ಅಡಾವುಡಿ ಚಂದ್ರಯ್ಯ ಅಂಥದ್ದೊಂದು ಅಧ್ಯಾಯವೇ ಇದರಲ್ಲಿ ಬರ್ತದೆ. ಯಾಕೆ ಅಡಾವುಡಿ ಚಂದ್ರಯ್ಯ ಅಂತ ಹೇಳಿದ್ರೆ, ಅವನ ವ್ಯಕ್ತಿತ್ವ ಸ್ವಭಾವದ ಕಾರಣಕ್ಕಾಗಿ ಅವನಿಗೆ ಆ ಹೆಸರು ಬಂದಿದೆ ಅಂತೇಳಿ. ಅವನು ಕೂಡ ಆ ಸರಸಮ್ಮನ ಗುಡಿ ಇರುವಂಥ ಊರಿನಲ್ಲೇ ಇರುವಂಥವನು. ಅವನ ಮನಸ್ಸು ಕೆಲಸ ಮಾಡುವ ರೀತಿಯೇ ಬೇರೆ, ಆ ಮನಸ್ಸಿನ ಓಟವೇ ಬೇರೆ, ಅವನ ಚಟುವಟಿಕೆಗಳೇ ಬೇರೆ. ಹೀಗೆ ಒಂದು ರೀತಿ ಕಾಲಿಗೆ ಚಕ್ರ ಕಟ್ಕೊಂಡ ಹಾಗೆ ಅವನು ತಿರುಗ್ತಾ ಇರುವಂಥವನು ಯಾವಾಗಲೂ ಕೂಡ ಅಂತ. ಊರಿಗೆ ಯಾರು ಬಂದರೂ ಕೂಡ ಅವನಿಗೆ ಅವರ ಸಹವಾಸ ಬೇಕು ಅನ್ನೋ ಹಾಗೆ. ಊರು ಸುತ್ತು ಏನೇನು ನಡೀತದೋ ಎಲ್ಲವೂ ಕೂಡ ಅವನಿಗೆ ತಿಳಿಬೇಕು ಅನ್ನೋ ಹಾಗೆ, ಮತ್ತು ತಿಳಿತದೆ. ಮತ್ತು ಎಲ್ಲ ನನಗೆ ಗೊತ್ತಿದೆ, ಎಲ್ಲ ಅಥವಾ ತಿಳಿಲೇಬೇಕು ಅನ್ನೋಂಥ ಹಠ. ಜೊತೆಗೆ ಅವನ ವಯಸ್ಸು ಒಬ್ಬ ಜೊತೆಗಾತಿಯನ್ನು ಬಯಸುವಂಥ ವಯಸ್ಸು ಅವನದು, ಚಂದ್ರಯ್ಯದು. ಇಂಥ ಚಂದ್ರಯ್ಯನಿಗೆ ಈ ಭೂತ ಪ್ರೇತಗಳು ಅಂತ ಹೇಳಿದ್ರೆ ಬಹಳ ಆಸಕ್ತಿ. ಅವುಗಳ ಕಥೆ ಅಂದರೆ ಬಹಳ ಇಷ್ಟ ಅವನಿಗೆ. ಅದೇ ಊರಿನ ಅವನ ಪರಿಚಯಸ್ಥ ಈಶ್ವರ ಭಟ್ರು ಆ ಊರಿನ ಸರಸಮ್ಮನ ಸಮಾಧಿಯ ಸುತ್ತ ಇರಬಹುದಂತ ಒಬ್ಬ ಬೆಳ್ಳೆಕ್ಕನ ಬಗ್ಗೆ ಹೇಳ್ತಾರೆ. ಆ ಭೂತಕ್ಕೆ ಇರುವಂಥ ಹೆಸರು, ಆ ದೆವ್ವಕ್ಕಿರುವಂಥ ಹೆಸರು ಬೆಳ್ಳೆಕ್ಕ ಅನ್ನೋಂಥದ್ದು. ಆ ಬೆಳ್ಳೆಕ್ಕ ಆ ಈಶ್ವರ ಭಟ್ರ ತಂದೆಯನ್ನು ಕಾಡಿಸಿತ್ತು ಅನ್ನುವಂಥ ಒಂದು ಕಥೆಯನ್ನು ಈ ಚಂದ್ರಯ್ಯನಿಗೆ ಹೇಳ್ತಾರೆ ಈಶ್ವರ ಭಟ್ರು. ಏನಂತೀಯ ಅವಳ ರೂಪ ಅಂದರೆ ಥೇಟ್ ರತಿ ಅಂತಿದ್ರು ಅಂತ ಮಾತಾಡುವಂಥ ಸನ್ನಿವೇಶ ಬರ್ತದೆ. ಆ ಬೆಳ್ಳೆಕ್ಕನ ಪರಿಚಯ ಮಾಡ್ತಾನೆ. ಅದೇ ಸಂದರ್ಭಕ್ಕೆ ಈ ಚಂದ್ರಯ್ಯನ ಪರಿಚಿತ ವ್ಯಕ್ತಿಯಾದಂಥ ಆಲಂಬಾಡಿ ರಾಮಣ್ಣ ಬರ್ತಾನೆ. ಈಶ್ವರ ಭಟ್ರು ಆ ಬೆಳ್ಳೆಕ್ಕನ ಬಗ್ಗೆ ಹೇಳುವಂಥದ್ದನ್ನು ಕೇಳಿ ತನ್ನ ಊರಿನ ಭೂತಗಳ ಬಗ್ಗೆ ಹೇಳ್ತಾನೆ ಅವನು. ನಮ್ಮೂರಿಗೆ ಬರಬೇಕು ನೀವು, ನಮ್ಮ ಊರಿನ ಗುಡ್ಡದ ಮೇಲೆ ಸಾಲು ಸೂಡಿಗಳಿರ್ತವೆ, ಗುಡ್ಡ ಏರಿದ್ರೆ ಸಾಕು ಗಂಟೆ ದನಿ ಕೇಳಿಸ್ತದೆ ಅಂತ ಹೇಳಿ ತನ್ನ ಊರಿನ ಭೂತಗಳ ಬಗ್ಗೆ ಆಲಂಬಾಡಿ ರಾಮಣ್ಣ ಹೇಳಿರ್ತಾನೆ. ಸೊ ಹೀಗೆ ಮಾತುಕತೆ ನಡೆಯುವಾಗ ಈ ಚಂದ್ರಯ್ಯನಿಗೆ, ಅಡಾವುಡಿ ಚಂದ್ರಯ್ಯನಿಗೆ, ಅವನ ವ್ಯಕ್ತಿತ್ವದ ಕಾರಣಕ್ಕಾಗಿ ಅವನ ಅಡಾವುಡಿ ಅವನು, ಆ ಚಂದ್ರಯ್ಯನಿಗೆ ಆ ಭೂತಗಳ ಬಗ್ಗೆ ಇನ್ನಷ್ಟು ಆಸಕ್ತಿ ಮೂಡುತ್ತೆ. ಅದನ್ನು ನೋಡಬೇಕು, ಅದು ನಿಜವಾಗಲೂ ಇರುತ್ತಾ, ಅದನ್ನು ಪರಿಶೀಲನೆ ಮಾಡಬೇಕು ಅನ್ನುವಂತಹ ಹಂಬಲಕ್ಕೆ ಅವನು ಬೀಳ್ತಾನೆ. ಈಶ್ವರ ಭಟ್ರು ಹೇಳ್ತಾರೆ, ಭೂತ ಅಂದರೆ ಏನು ಅಂತ ತಿಳ್ಕೊಂಡಿದ್ಯಾ? ಅತೃಪ್ತ ಜೀವಿಗಳು ಅವು. ಬದುಕಲ್ಲಿ ಅವಕ್ಕೆ ಆಸೆ ಪೂರೈಸಿರೋಲ್ಲ, ಬರೀ ನಿರಾಶೆ ಅವುಗಳದು. ಅದರಿಂದಾಗಿಯೇ ಅವು ಸತ್ತ ಮೇಲೆ ಸೂಕ್ಷ್ಮ ಶರೀರವನ್ನು ತಾಳಿ ತಮ್ಮ ಬಯಕೆಯನ್ನು ಪೂರೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಮಂತ್ರದ ಬಲ ಇಲ್ಲದೆ ಅವುಗಳನ್ನು ಬಗ್ಗಿಸೋದು ಭಾಳ ಅಸಾಧ್ಯ ಕಣಪ್ಪ ಅನ್ನೋಂಥ ಮಾತನ್ನು ಈಶ್ವರ ಭಟ್ರು ಹೇಳ್ತಾರೆ. ಆದರೆ ಚಂದ್ರಯ್ಯನಿಗೆ ಅದು ಯಾವ ಭಯವೂ ಇಲ್ಲ, ನೋಡೇ ಬಿಡಬೇಕು, ನೋಡೇ ತೀರಬೇಕು ಅನ್ನುವಂಥ ಹಠ ಅವಂದು. ಹಾಗೆ ಒಮ್ಮೆ ಅವನು ಆ ಸರಸಮ್ಮನ ಸಮಾಧಿಯ ಸುತ್ತಮುತ್ತಲ ಆ ಗುಡ್ಡಕ್ಕೆ ಎಲ್ಲ ಕೂಡ ಓಡಾಡ್ತಾನೆ. ಒಮ್ಮೆ
ಓಡಾಡಿದಾಗ ಅವನಿಗೆ ಯಾರೋ ಬಿಳಿ ಸೀರೆ ಉಟ್ಕೊಂಡು ಕೂದಲು ಬಿಟ್ಕೊಂಡು, ಓ ಇದು ಭೂತವೇ, ಈಶ್ವರ ಭಟ್ರು ಹೇಳಿದಂಥ ಬೆಳ್ಳ್ಯಕ್ಕನೆ ಅನ್ನೋಂಥ ಭ್ರಮೆಗೂ ಒಳಗಾಗ್ತಾನೆ. ಒಳಗಾಗಿ ಅದನ್ನ ಎದುರುಗೊಳ್ಳೋದಕ್ಕೆ ತನ್ನ ಕೈಯಲ್ಲಿದ್ದ ಬ್ಯಾಟ್ರಿಯಿಂದ ಬೆಳಕು ಬಿಡ್ತಾನೆ. ಬೆಳಕು ಬಿಟ್ಟಾಗ ಅಲ್ಲಿ ಕಾಣಿಸೋದು ಬೆಳ್ಳ್ಯಕ್ಕ ಅಲ್ಲ, ಆ ಊರಿನ ಬೆಳ್ಳ್ಯಮ್ಮ ಅನ್ನೋಂಥದ್ದು. ಅವಳ ಕಾಯಕ ಏನು ಅಂತ ಹೇಳಿದ್ರೆ, ಈ ರೀತಿ ದಾಂಪತ್ಯಗಳ ಸರಿ ಇಲ್ಲದೆ, ಆ ಸಂಬಂಧಗಳ ಸರಿ ಇಲ್ಲದೆ ಇರೋ ಅತೃಪ್ತ ಆಗಿರುವಂಥ ಗಂಡಸರು ಇರ್ತಾರಲ್ಲ, ಅವರ ಜೊತೆಗೆ ಒಂದು ಸಂಬಂಧವನ್ನು ಏರ್ಪಡಿಸ್ಕೊಂಡು ತನ್ನ ಬದುಕನ್ನು ನಡೆಸ್ತಾ ಇರೋಂಥವಳು. ಜೊತೆಗೆ ತನ್ನ ಅಕ್ಕನ ಮಗಳು ಗುಲಾಬಿಯನ್ನು ಜೊತೆಯಲ್ಲಿ ಇಟ್ಕೊಂಡು ಅಂಥದೇ ವೃತ್ತಿಗೆ ತೊಡಗಿಸೋದಕ್ಕೆ ಪ್ರಯತ್ನಿಸ್ತಾ ಇರೋಂಥವಳು. ಸೊ ಚಂದ್ರಯ್ಯನಿಗೆ ಅವಳನ್ನ ಕಂಡ್ರೆ ಅಸಹ್ಯ ಅಂತ ಅನ್ನಿಸ್ತದೆ. ಬೇಸರ ಪಟ್ಕೊಳ್ತಾನೆ, ಬರ್ತಾನೆ. ಹೀಗೆ ಇರಬೇಕಾದ್ರೆ ಆಲಂಬಾಡಿ ರಾಮಣ್ಣ ಒಮ್ಮೆ ತನ್ನ ಊರಿಗೆ ಚಂದ್ರಯ್ಯನ ಕರ್ಕೊಂಡು ಹೋಗ್ತಾನೆ. ಚಂದ್ರಯ್ಯನ ಕರ್ಕೊಂಡು ಹೋದಾಗ ಚಂದ್ರಯ್ಯನು ಕರ್ಕೊಂಡು ಹೋಗೋದಕ್ಕೆ ರಾಮಣ್ಣನ ಉದ್ದೇಶ ಬೇರೆಯೇ ಇದೆ. ತನ್ನ ಮಗಳನ್ನು ತೋರಿಸಿ ಇವನಿಗೆ ಮದುವೆ ಮಾಡಬೇಕು ಅನ್ನೋಂಥದ್ದು ಅವನ ಹಂಬಲ. ಆದರೆ ಚಂದ್ರಯ್ಯನಿಗೆ ಆ ಸುದ್ದಿ ಅವನು ಕೊಡಲ್ಲ. ಆದರೆ ಒಮ್ಮೆ ನೋಡಲಿ ಅನ್ನೋಂಥ ಬಯಕೆಯಿಂದ ಕರ್ಕೊಂಡು ಹೋಗ್ತಾನೆ, ಈ ಭೂತದ ಕಥೆಯನ್ನು ಹೇಳಿ. ಆದರೆ ಚಂದ್ರಯ್ಯ ಓದಂತೂ ಇಲ್ಲ, ಗುಡ್ಡಕ್ಕೆ ಹೋಗೋಣ, ನಿಮ್ಮೂರಿನ ಭೂತಗಳನ್ನು ನೋಡೋಣ ಅನ್ನೋಂಥ ಆಟ ಹಿಡಿತಾನೆ. ಆಗ ಆಲಂಬಾಡಿ ರಾಮಯ್ಯ ತನಗೆ ಗೊತ್ತಿದ್ದಂಥ ಇಬ್ಬರನ್ನ ಕರ್ಕೊಂಡು ಚಂದ್ರಯ್ಯನನ್ನು ಜೊತೆಯಲ್ಲಿ ಕರ್ಕೊಂಡು ಗುಡ್ಡಕ್ಕೆ ಹೋಗ್ತಾನೆ. ಆ ಗುಡ್ಡಕ್ಕೆ ಹೋದಾಗ ಆ ಸೂಡಿಗಳನ್ನು ತೋರಿಸ್ತಾನೆ, ಗಂಟೆಯ ಧ್ವನಿಯನ್ನು ಕೂಡ ಕೇಳಿಸ್ತಾನೆ. ಹೌದು ಇದೆ ನೋಡಿ, ಕೇಳು ಅಂತ ಹೇಳಿ. ಆದರೆ ಚಂದ್ರಯ್ಯನಿಗೆ ಗೊತ್ತಾಗುತ್ತೆ, ಇಲ್ಲೆಲ್ಲ ಆ ಸೂಡಿಗಳು ಅಲ್ಲಿ ವಾಸ ಮಾಡ್ತಾ ಇರುವಂಥ ಆ ಕಾಡಿನ ಜನಗಳದು ಅಂತ ಹೇಳಿ ಗೊತ್ತಾಗುತ್ತೆ. ಜೊತೆಗೆ ಅವನು ಚಂದ್ರಯ್ಯ ಹೇಳ್ತಾನೆ, ನೋಡಿ ಈ ಗಂಟೆ ಧ್ವನಿ ಅದು ಭೂತಗಳದಲ್ಲ, ಈ ತೀರ್ಥಹಳ್ಳಿಯ ಕಾಡಿನ ಕಡೆಗೆ ಒಂದು ಬಗೆಯ ಹುಳಗಳಿದ್ದಾವೆ, ಅವು ರಾತ್ರಿ ಹೊತ್ತಿಂತ ಸದ್ದನ್ನು ಮಾಡ್ತಾ ಇರ್ತವೆ, ಆ ಥರದ್ದು ಅಂತ ಹೇಳ್ತಾನೆ. ಅವನಿಗೆ ಭೂತಗಳನ್ನು ನೋಡಿದ ಸಂತೋಷ ಸಿಗಲ್ಲ. ಬೇಸರದಿಂದ ನಿರಾಶೆಯಿಂದ ವಾಪಸ್ಸಾಗ್ತಾನೆ ಅವನು. ಆದರೂ ಕೂಡ ಅವನ ಭೂತವನ್ನು ಕಾಣುವ ಹಂಬಲ ಚಂದ್ರಯ್ಯನಿಗೆ ಯಾವತ್ತೂ ಕಡಿಮೆ ಆಗಲ್ಲ. ಈಗಾಗಲೇ ಊರ ಹತ್ರ ಹೋಗಿ ಒಂದು ಸಾರಿ ನಿರಾಶೆ ಆಗಿದೆ, ಮತ್ತು ಇಲ್ಲಿ ಆಲಂಬಾಡಿಗೆ ಬಂದು ನಿರಾಶೆ ಆಗಿದೆ. ಅವನಿಗೆ ಭೂತಗಳ ವಿಷಯದಲ್ಲಿ ಗ್ರಂಥಗಳನ್ನು ಬರಿಬೇಕು ಅನ್ನೋಂಥ ಆಸೆ ಕೈಗೂಡಿಲ್ಲ. ಸೊ ಇಂಥ ಚಂದ್ರಯ್ಯ ತನ್ನ ಊರಿನ ಹತ್ರ ಇದ್ದಾಗ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಈಶ್ವರ ಭಟ್ರು ಹೇಳಿದಂಥ ಬೆಳ್ಳ್ಯಕ್ಕ ಅವನ ತಲೆಯಲ್ಲಿ ಕೆಲಸ ಮಾಡ್ತಾ ಇತ್ತು. ಈಶ್ವರ ಭಟ್ರು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದ. ಆದರೆ ಒಂದು ದಿನ ಅವನು ಆ ಬೇಸರದಲ್ಲಿ ತಾನೊಬ್ಬನೇ ಹೊರಟ. ಹಾಗೆ ಹೊರಟಾಗಲೇ ಇವನು ಆ ಮಾಸ್ತಿ ಗುಡಿ ಹತ್ರ ಸುನಾಲಿಯನ್ನು ಕಂಡಿದ್ದು ಕೂಡ, ಸುನಾಲಿನಿಯನ್ನು ಮೊದಲಿಗೆ. ಅದೇ ಹೊತ್ತಲ್ಲೇ ಬೆಳ್ಳಕ್ಕನನ್ನು ನೋಡುವ ಸನ್ನಿವೇಶವೂ ಕೂಡ ಅವನಿಗೆ ಬರುತ್ತೆ. ಬೆಳ್ಳಕ್ಕನನ್ನು ಕೂಡ ನೋಡ್ತಾನೆ. ಹಾಗಿದ್ರೆ ಬೆಳ್ಳಕ್ಕನನ್ನು ನೋಡ್ತಾನೆ ಅನ್ನೋದಾದರೆ ನಿಜವಾಗ್ಲೂ ದೆವ್ವಗಳಿದ್ದಾವೆಯೇ? ಕಾರಂತರು ಆ ದೆವ್ವಗಳಿದ್ದಾವೆ, ಭೂತ ಇದೆ ಅನ್ನೋಂಥದ್ದನ್ನು ನಂಬಿ ಇಲ್ಲಿ ಬರಿತಾ ಇದ್ದಾರೆಯೇ ಅನ್ನೋಂಥ ಪ್ರಶ್ನೆಗಳು ಕೂಡ ಹೇಳಬಹುದು ನಮಗೆ. ಆದರೆ ಒಬ್ಬ ಕಾದಂಬರಿಕಾರನಿಗೆ ಒಂದು ಬದುಕಿನ ದರ್ಶನವನ್ನು ಕೊಡಬೇಕಾದ್ರೆ ಒಂದು ತಂತ್ರ ಅನ್ನೋದೊಂದು ಬೇಕಾಗ್ತದೆ ಅಂತ ಹೇಳಿ ಇಲ್ಲಿ ಸರಸಮ್ಮನೆ ಬೆಳ್ಳ್ಯಕ್ಕನಾಗಿ ಬದಲಾಗಿರುವಂತಹ ಒಂದು ತಂತ್ರವನ್ನು, ಜನನಂಬಿಕೆಯ ಒಳಗಡೆ ಇರಬಹುದಾದಂಥ ಒಂದು ಗ್ರಹಿಕೆಯನ್ನು ಕಾರಂತರು ತಮ್ಮ ಈ ಕಾದಂಬರಿಯ ತಂತ್ರವಾಗಿ ಬಳಸ್ತಾರೆ ಅಂತ ಹೇಳಿ. ಅಂದರೆ ಬೆಳ್ಳಕ್ಕನನ್ನು ಇವನ ನೋಡುವಂಥದ್ದು ಚಂದ್ರಯ್ಯ, ಅವನಿಗೆ ಅದರಲ್ಲಿ ಅವಳ ಬಗ್ಗೆ ಆಸಕ್ತಿ ಮೂಡುವಂಥದ್ದು, ಅವಳನ್ನ ಮಾತನಾಡಬೇಕು ಅನಿಸೋಂಥದ್ದು ಎಲ್ಲವೂ ಕೂಡ ಒಂದು ದಾಂಪತ್ಯದ ಪರಿಶೀಲನೆಯ ಭಾಗವಾಗಿ ಬರುವಂಥದ್ದನ್ನು ನಾವು ಕಾದಂಬರಿಯಲ್ಲಿ ನೋಡ್ತೇವೆ.
ಸೊ ಹೀಗೆ ಚಂದ್ರಯ್ಯ ಆ ಬೆಳ್ಳೆಕ್ಕನನ್ನು ಹುಡುಕುವಂಥ ಸನ್ನಿವೇಶ ಬರ್ತದೆ. ಅದರ ಜೊತೆಗೆ ಆ ಬೆಳ್ಳೆಕ್ಕನ್ನ ಹುಡುಕುವ ಅವನ ಹಂಬಲ ತನಗೆ ಬೇಕಾದಂತಹ ಒಬ್ಬ ಜೊತೆಗಾತಿಯನ್ನು ಹುಡುಕುವ ಹಂಬಲಕ್ಕಿಂತ ಭಿನ್ನವಾದದ್ದಾಗಿರಲಿಲ್ಲ ಅವನಿಗೆ. ಯಾಕೆಂದರೆ ಅವನ ಮನಸ್ಸಲ್ಲಿ ಕೂಡ ಒಂದು ಪ್ರಣಯದ ವ್ಯಾಪಾರ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿ. ಅದರಿಂದಾಗಿಯೇ ಈ ಅತೃಪ್ತಿಯಿಂದ ಸರಸಮ್ಮನ ಸಮಾಧಿಗೆ ಹರಕೆಯನ್ನು ಸಲ್ಲಿಸೋದಕ್ಕೆ ಬಂದಂಥ ಸುನಾಲಿನಿಯ ಕಡೆಗೆ ಅವನ ಗಮನ ಹರಿಯುತ್ತೆ. ಮತ್ತು ಹಿರಣ್ಯನ ಬಿಟ್ಟು ತನ್ನ ತವರಿಗೆ ಹೋಗಿರುವಂತಹ ಭಾಗೀರಥಿಯನ್ನು ಕೂಡ ಅವನು ಒಮ್ಮೆ ಆ ಊರಿಗೆ ಹೋದಾಗ ನೋಡಿರ್ತಾನೆ. ಅದರಿಂದಾಗಿ ಎದುರಾಗಿರ್ತಾನೆ. ಅದರಿಂದಾಗಿ ಅವಳಿಗೂ ನಡುವೆ ಕೂಡ ಆಕರ್ಷಣೆಗೊಂಡಿರ್ತಾನೆ. ಅವನಿಗನ್ಸುತ್ತೆ, ಯಾಕೆ ಈ ಭಾಗೀರಥಿಯನ್ನು ಹೋಗಿ ಪ್ರೇಮ ಭಿಕ್ಷೆ ಕೇಳಬಾರ್ದು ನಾನು ಅಂತ ಕೂಡ. ಹಾಗನ್ಕೊಂಡು ಅವನು ಸೀದಾ ಅವಳು ಭಾಗೀರಥಿಯ ಊರಿಗೂ ಕೂಡ ಹೊರಟುಬಿಡ್ತಾನೆ. ಅವಳು ಭೇಟಿ ಆಗ್ತಾನೆ. ಆದರೆ ಸರಸಮ್ಮನಿಗೆ ಹರಕೆ ಸಲ್ಲಿಸಿದಂಥ ಹಿರಣ್ಯ ಕೂಡ ಅದೇ ದಿನ ಭಾಗೀರಥಿಯನ್ನು ಹುಡುಕೊಂಡು ಭಾಗೀರಥಿಗಾಗಿ ಅವನು ಅವಳ ಮನೆಗೆ ಬರುವಂಥದ್ದನ್ನು ನೋಡ್ತಾನೆ. ಹಾಗೆ ನೋಡಿದ ಕೂಡಲೇ ಚಂದ್ರಯ್ಯನ ಮನಸ್ಸು ಬೇರೆ ರೀತಿ ಕೆಲಸ ಮಾಡ್ತದೆ. ಭಾಗೀರಥಿ ಹಿರಣ್ಯರ ದಾಂಪತ್ಯಕ್ಕೆ ಅಡ್ಡ ಬಂದರೆ ಅದು ಅಪರಾಧ ಆಗಬಹುದು ಅಂತ ಹೇಳಿ ನಾವಿಬ್ಬರು ಒಂದಾಗೋಣವಾ ಅಂತ ಕೇಳಿದ್ದ ಆದಮೇಲೆ ಕೂಡ ಅಲ್ಲಿ ನಿಲ್ಲದೆ ಅವನು ಬಂದುಬಿಡ್ತಾನೆ ಅಂತ. ಬಂದಿದ್ದಾದಮೇಲೆ ಅವನು ಬೆಳ್ಳೆಕ್ಕಿನ ಶೋಧದಲ್ಲಿ ತೊಡಗ್ತಾನೆ. ಅವಳನ್ನ ಕಂಡು ಮಾತನಾಡಿಸ್ತಾನೆ. ಅವಳು ಚಂದ್ರಯ್ಯನ ಹತ್ರ ಪ್ರೇಮ ಭಿಕ್ಷೆಯನ್ನು ಬೇಡ್ತಾಳೆ. ಇವನು ಈಗಾಗಲೇ ಒಂದು ಪ್ರಣಯದ ಕಾರಣಕ್ಕಾಗಿ ಭಾಗೀರಥಿ ಮತ್ತು ಆಮೇಲೆ ಸುನಾಲಿನಿ ಇವ್ರ ಕಡೆ ಮನಸ್ಸಿಟ್ಕೊಂಡಂಥವನು ಇನ್ನೊಮ್ಮೆ ಆ ಜಲಜಾಕ್ಷಿ ರಾಮಣ್ಣ ಮಗಳು ಜಲಜಾಕ್ಷಿಯ ಆ ನೆಪ ಕೂಡ ಅವನನ್ನು ತಡೀತಾ ಹೋಗುತ್ತೆ. ಒಂದು ತೀರ್ಮಾನಕ್ಕೆ ಬಂದು ತಿಳಿಸ್ತೀನಿ ಅಂತ ಹೇಳಿ ಬೆಳ್ಳೆಕ್ಕನಿಗೆ ಹೇಳ್ತಾನೆ. ಆದರೂ ಕೂಡ ಅವನಿಗೊಂದು ಅಂಜಿಕೆ, ಈ ಬೆಳ್ಳೆಕ್ಕೆ ಯಾವಾಗಾದರೂ ಬಂದು ನನ್ನ ಮನೆ ಬಾಗಿಲು ತಟ್ಟಿಬಿಟ್ರೆ ಮೊದಲೇ ಭೂತ ಅಲ್ಲ ಇವಳು ಅಂತ. ಸೊ ಈ ಎಲ್ಲ ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಇವುಗಳ ನಡುವೆ ಮದುವೆಯ ವಿಚಾರ ಬಂದಾಗೆಲ್ಲನೂ ಕೂಡ ಅನೇಕ ಸಂಗತಿಗಳನ್ನು ಚಂದ್ರಯ್ಯನ ಮೂಲಕ ಕಾದಂಬರಿಕಾರರು ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನಿಸುತ್ತೆ. ಚಂದ್ರಯ್ಯನಿಗೆ ಬರುವಂಥ ಆಲೋಚನೆ ಏನು ಅಂತ ಹೇಳಿದ್ರೆ, ಬೆಂಕಿಯ ಮುಂದೆ 7 ಹೆಜ್ಜೆ ಇಟ್ಟುಬಿಟ್ರೆ ಸಂಸಾರಗಳೆಲ್ಲ ಸಂಭಾವಿತ ಆಗೋಗ್ಬಿಡ್ತಾವ ಅನ್ನುವಂಥದ್ದು. 7 ಹೆಜ್ಜೆ ಅಂದರೆ ಸಪ್ತಪದಿ ಅಂತ ಕರಿತೀವಲ್ಲ ಅದು. ಮದುವೆ ಆಯಿತು ಅಂದ ಕೂಡಲೇ ಹೆಣ್ಣು ಗಂಡುಗಳು ಒಬ್ಬರ ಮನಸ್ಸನ್ನು ಒಬ್ಬರಿಗೆ ಕೊಟ್ಟು ಸಂಭಾವಿತರಾಗಿ ಹೋಗ್ತಾರ? ಮದುವೆ ಆಯಿತು ಅಂದ ಕೂಡಲೇ ಮನಸ್ಸು ಕೂಡುತ್ತದೇನು? ನಾವು ಕೂಡಬಹುದು, ಆದರೆ ಮನಸ್ಸು ಮದುವೆ ಮಾಡಿಕೊಂಡಿದ್ರಿಂದಲೇ ಜತಗಾತಿ ಸಿಗ್ತಾಳೆ ಅನ್ನೋದಾಗಿದ್ದಿದ್ರೆ ಅದರ ಕತೆ ಬೇರೆ ಇರ್ತಾ ಇತ್ತಲ್ವ. ಜೊತೆಯಲ್ಲಿ ವಾಸ ಮಾಡಬಹುದು, ಉಣ್ಣಬಹುದು, ತಿನ್ನಬಹುದು. ಆದರೆ ಜೀವನ ಜೊತೆಯಲ್ಲಿ ಸಾಗೋದು ಸಾಧ್ಯನೇನು? ಅದರಿಂದಾಗಿ ಮದುವೆ, ಶಾಸ್ತ್ರ, ಪದ್ಧತಿ ಇವಕ್ಕೆಲ್ಲ ಯಾವ ಬೆಲೆ ಇದೆ? ಸೊ ಈ ಎಲ್ಲವೂ ಕೂಡ ಕಾದಂಬರಿ ಒಳಗಡೆ ಪರಿಶೀಲನೆಗೆ ಒಳಗಾಗ್ತಾ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಎಲ್ಲಿ ಹಾಗಿದ್ರೆ ದಾಂಪತ್ಯ ಅನ್ನೋದು ಏನು? ಹಾಗಿದ್ರೆ 2 ಜೀವಗಳ ಸ್ವಾರಸ್ಯಕರವಾದಂಥ ಮಿಲನ ಆಗಬೇಕದು. ಅವು ತಿಕ್ಕಾಡಬಾರದು. ಅವು ಹೊಂದ್ಕೊಳ್ಬೇಕಾದ್ರೆ ಮನಸ್ಸು ಹೊಂದ್ಕೊಳ್ಬೇಕು. ಅದಕ್ಕೆ ಮನಸ್ಸುಗಳು ಬೆಳಿಬೇಕು. ಒಬ್ಬರು ಇನ್ನೊಬ್ಬರ ಮನಸ್ಸು ಏನು ಅಂತ ತಿಳಿಬೇಕು. ಆದರೆ ಸುನಾಲಿನಿ, ಭಾಗೀರಥಿ, ನಾಗವೇಣಿ, ಜಾನಕಿ ಇವರನ್ನೆಲ್ಲ ಕುರಿತು ಯೋಚನೆ ಮಾಡುವಾಗ ಇವರೆಲ್ಲರೂ ಕೂಡ ಇದೇ ಜೀವಮಾನದಲ್ಲಿ ನರಳ್ತಾ ಇರೋಂಥ ಜೀವಿಗಳಲ್ವಾ?
ಬೆಳ್ಳೆಕ್ಕನ ಭೇಟಿಯೊಳಗಡೆ ಕೂಡ ಅವನಿಗೆ ತಿಳಿದು ಬರುವ ವಿಚಾರ ಏನು ಅಂತ ಹೇಳಿದ್ರೆ, ಹೆಣ್ಣು ಜೀವಗಳು ಹೀಗೆ ನರಳುತ್ತಾ ಇರುವಂಥ ಸಂಗತಿಯೇ ಆಗಿದೆ. ಬೆಳ್ಳೆಕ್ಕ ಹೇಳ್ತಾಳೆ ಅವನ ಜೊತೆ ಅವನ ಭೇಟಿಯಲ್ಲಿ, ನನ್ನ ಜೀವನವೂ ಹಾಗಿದ್ದಿತು, ನನ್ನ ಗಂಡನಿಗೆ ನಾನು ಬೇಡವಾಗಿದ್ದೆ, ನನಗೂ ಕೂಡ ಇಷ್ಟ ಇರುವಂಥವನೊಬ್ಬನಿದ್ದ, ಆದರೆ ಅವನೊಂದಿಗೆ ನಾನು ಜೀವನ ಮಾಡೋದಕ್ಕೆ ಈ ಶಾಸ್ತ್ರ ಸಮಾಜಗಳು ಎರಡೂ ಕೂಡ ಅಡ್ಡ ಆದವು. ನನಗೆ ಬೇರೆ ಉಪಾಯ ಇರಲಿಲ್ಲ. ಶಾಸ್ತ್ರವನ್ನು ಹಿಂಬಾಲಿಸಿನೇ ನಾನು ಈ ಅವಸ್ಥೆಗೆ ಬಂದೆ ಅನ್ನುವಂಥ ಮಾತು ಬೆಳ್ಳೆಕ್ಕನ ಬಾಯಿಂದ ಬರುತ್ತೆ. ನನ್ನ ಗಂಡ, ನನ್ನ ಪತಿ ಈ ಅವಸ್ಥೆಗೆ ಇಳಿಸಿದವನು. ಅವನ ಪ್ರೇತವೇ ನನ್ನನ್ನು ಅಂಕೆಯಲ್ಲಿರಿಸ್ತಾ ಇದೆ. ನಾನು ಬೇಡ ಬೇಡ ಅಂತ ರೋಧಿಸಿದ್ರು ಕೂಡ ಅವನ ರೋಗಿಷ್ಠ ಶರೀರದ ಜೊತೆಗೆ ನನ್ನನ್ನು ಸುಟ್ಟರು, ಮಹಾಸತಿಯನ್ನಾಗಿ ಮಾಡಿದರು ಅಂತ ಅನ್ನೋ ಮಾತನ್ನು ಬೆಳ್ಳೆಕ್ಕ ಚಂದ್ರಯ್ಯನ ಜೊತೆ ಮಾತಾಡ್ತಾ ಹೇಳ್ತಾಳೆ. ಅಂದರೆ ಸರಸಮ್ಮನ ಸಮಾಧಿ ಇವತ್ತು ದೈವವಾಗಿ ಒಂದು ನಂಬಿಕೆಯ ಬಲವಾಗಿ ಸಂಸಾರಗಳನ್ನು ಸರಿಪಡಿಸುವ ದೈವದ ನೆಲೆಯಾಗಿ ಸರಸಮ್ಮ ಅಲ್ಲಿ ಕಾಣ್ತಾ ಇರುವಂಥ ರೂಪ ಇದೆಯಲ್ಲ, ಅದೇ ಬೇರೆ ಆಗಿದೆ. ಆದರೆ ಸರಸಮ್ಮನ ನಿಜ ಸ್ಥಿತಿಯೇ ಬೇರೆ ಆಗಿದೆ ಅನ್ನುವಂಥದ್ದನ್ನು ಕಾದಂಬರಿಕಾರರು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ಸರಸಮ್ಮನ ಸಮಾಧಿ ಆಗಿರುವಂಥದ್ದು ನಿಜವಾದ ಬದುಕಿನ ದಾಂಪತ್ಯದ ಸಂಬಂಧದ ನೆಲೆಯಲ್ಲಿ ನೋಡಿದಾಗ ಅದು ಸುನಾಲಿನಿಯ ಸಮಾಧಿಯೂ ಹೌದು, ಅದು ಭಾಗೀರಥಿಯ ಸಮಾಧಿಯೂ ಹೌದು, ಅಥವಾ ಇನ್ಯಾವುದೇ ಹೆಣ್ಣು ಮಗಳ ಸಮಾಧಿಯೂ ಕೂಡ ಹೌದು, ನಾಗವೇಣಿಯ ಸಮಾಧಿಯೂ ಕೂಡ ಹೌದು. ಅದು ಯಾಕೆ ಅಂದರೆ ಇವರೆಲ್ಲರೂ ಕೂಡ ಗಂಡಸಿನ ಸಮಾಜದೊಳಗಡೆ ಒಂದು ಶೋಷಣೆಗೆ ಒಳಗಾಗ್ತಾ ಇರುವಂಥವ್ರು. ಒಂದು ಗಂಡಸಿನ ಕಾರಣಕ್ಕಾಗಿ ಇನ್ನೊಂದು ಗಂಡಸು ಮಾಡಿರುವಂಥ ಶಾಸ್ತ್ರ ಮತ್ತೊಂದು ಮಗದೊಂದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲವೂ ಕೂಡ ಹೌದು. ಈ ಶಾಸ್ತ್ರ ಸಂಬಂಧಗಳ ರೀತಿಯ ಒಳಗಡೆ ಹೋಗಿ ನೋಡುವಾಗ ಗಂಡು ಹೆಣ್ಣಿನ ಸಂಬಂಧ ಅನ್ನೋಂಥದ್ದೇನು, ನಿಜವಾಗಲೂ ಕೂಡ ಈ ಶಾಸ್ತ್ರಗಳಿಗೆ ಪಂಚಾಂಗಗಳಿಗೆ ಗಂಡು ಹೆಣ್ಣಿನ ಸಂಬಂಧ ಅನ್ನೋಂಥದ್ದು ನಿಜವಾಗಲೂ ಮುಖ್ಯ ಆಗುತ್ತೇನು? ಅದು ಯಾಕೆಂದರೆ ಆ ಶಾಸ್ತ್ರಗಳೇನು ಮಾಡ್ತವೆ, ಮುಖ್ಯವಾಗಿ ಇಂಥವರೇ ಬೇಕು ಅಂತ ಏನಿಲ್ಲ. ಆ ಶಾಸ್ತ್ರಗಳಿಗೆ ಜಾತಕದ ಕೂಟ ಸರಿ ಹೋದ್ರಾಯಿತು, ಜೀವನದ ಕೂಟ ಮುಂದೆ ನೋಡ್ಕೊಳ್ಳೋಣ ಅನ್ನುವ ಹಾಗೆ, ಅದು ತನ್ನಂತೆ ತಾನೇ ಸರಿ ಹೋಗ್ಬಿಡ್ತದೆ ಅಂತ ತಿಳ್ಕೋಬೇಕು ಅನ್ನೋ ಹಾಗೆ. ಒಮ್ಮೆ ಸರಿ ಹೋಗ್ಲಿಲ್ವಾ, ಎಲ್ಲೋ ಜಾತಕ ನೋಡಿದವರು ಎಲ್ಲೋ ತಪ್ಪಿರಬೇಕು ಅಂತ ತಿಳಿಯೋಂಗಾಗತ್ತೆ. ಆವಾಗ ಏನು ಮಾಡ್ತೇವೆ, ಹಣೆ ಬರಹ ಯಾರೇನು ಮಾಡೋಕ್ಕಾಗತ್ತೆ. ಸೊ ಹೀಗೆ ದೂರುವಂಥದ್ದು ನಡೀತಾ ಹೋಗುತ್ತೆ. ಹೀಗಾಗಿ ಗಂಡು ಹೆಣ್ಣಿನ ಸಂಬಂಧ ಅನ್ನುವಂಥದ್ದನ್ನು ನಿಜವಾಗಿಯೂ ಕೂಡ ಮನಸ್ಸುಗಳ ನೆಲೆಯಲ್ಲಿ ನಾವು ಯೋಚನೆಯೇ ಮಾಡಲ್ಲ, ಸಮಾಜ ಯೋಚನೆ ಮಾಡಲ್ಲ, ನಮ್ಮ ಕುಟುಂಬಗಳು ಯೋಚನೆ ಮಾಡಲ್ಲ. ಹಾಗೆ ಗಂಡು ಹೆಣ್ಣನ್ನು ಒಂದು ಮಾಡೋದಕ್ಕೆ ಬರೀ ಮಾಂಸದ ಮುದ್ದೆಗಳಂತ ಎರಡು ದೇಹಗಳಷ್ಟೇ ಸಾಕು ಅನ್ನುವ ಹಾಗೆ ತೀರ್ಮಾನಿಸುವುದರಿಂದನೇ ಹೆಣ್ಣು ಜೀವ ನಿರಂತರವಾಗಿ ಸಮಾಜದೊಳಗಡೆ ಅವಳು ಸಮಾಧಿಯಾಗಬೇಕಾಗಿ ಬಂದಿದೆ, ನರಳಬೇಕಾಗಿ ಬಂದಿದೆ. ಸೊ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ಬದುಕಬೇಕಾಗಿ ಬಂದಿದೆ. ಅವಳು ಬದುಕಿದ್ದೂ ಭೂತವಾಗಿದ್ದಾಳೆ, ಸಮಾಧಿಯಾಗಿದ್ದಾಳೆ ಅನ್ನೋಂಥದ್ದನ್ನು ಸರಸಮ್ಮನ ಸಮಾಧಿ ಕಾದಂಬರಿಯ ಮೂಲಕ ಕಾರಂತರು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ನಾವು ಈ ಕಾದಂಬರಿಯ ಉದ್ದಕ್ಕೂ ಕೂಡ ಗಮನಿಸಬಹುದಾಗಿದೆ. ಬೆಳ್ಳೆಕ್ಕನ ರೂಪವೂ ಕೂಡ ಸರಸಮ್ಮನ ಆ ಬೆಳ್ಳೆಕ್ಕನ ರೂಪವೂ ಕೂಡ ಅದಕ್ಕಿಂತ ಬೇರೆಯಾದುದಲ್ಲ ಅನ್ನುವಂಥದ್ದು. ಅಂದರೆ ಹಾಗೆ ಈ ಬದುಕಿದ ಜೀವಗಳನ್ನೇ ಕೇಳಿದ್ರೆ ಬೆಳ್ಳೆಕ್ಕ ಹೇಗೆ ಇನ್ನೊಬ್ಬನಿಗಾಗಿ ಹಂಬಲಿಸ್ತಳೋ ತನ್ನ ಬಯಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ, ಪ್ರತಿಯೊಂದು ಹೆಣ್ಣು ಜೀವವೂ ಕೂಡ ಅಂಥ ಒಂದು ಬಯಕೆಯನ್ನು ಇಟ್ಕೊಂಡಿರ್ತದೆ. ತನ್ನ ಬಯಕೆಗಳನ್ನು ತೀರಿಸಿಕೊಳ್ಳುವಂಥ ಹಂಬಲ ಪ್ರತಿಯೊಂದು ಹೆಣ್ಣು ಜೀವಕ್ಕೂ ಇರ್ತದೆ. ಅದನ್ನು ತಿಳಿಯುವ ಮನಸ್ಸು ಬೇಕು, ಅದನ್ನು ಗ್ರಹಿಸುವ ಮನಸ್ಸು ಬೇಕು, ಬದುಕನ್ನು ಸರಿಯಾಗಿ ಕೊಡುವ ಜತೆಗಾರರಾಗುವ ಅತಿಯ ಜೊತೆಗೆ
ಬದುಕುವ ಒಂದು ನೆಲೆಯನ್ನು ಗಂಡಸು ಸಮಾಜ ನಿಜವಾಗಲೂ ಯೋಚನೆ ಮಾಡಲೇಬೇಕಾಗಿದೆ ಅನ್ನುವಂಥ ಒಂದು ನೆಲೆಯನ್ನು ಈ ಕಾದಂಬರಿಯ ಒಳಗಡೆ ಕಾರಂತರು ಕಟ್ಟಿಕೊಡ್ತಾರೆ. ಸೊ ಮಿತ್ರರೇ, ಇಷ್ಟೊತ್ತು ನನ್ನ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಶಿವರಾಮ ಕಾರಂತ ಬಾಲವನದ ಮುಖ್ಯಸ್ಥರಾದಂಥ ಸುಂದರ್ ಕೆನಾಜೆ ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನೆಲ್ಲಿ ನಿಲ್ಲಿಸ್ತೇನೆ. ನಮಸ್ಕಾರ.